ಏಯ್, ಏನೋ ಯಾರು ಇನ್ನೂ ಬಂದಿಲ್ಲ? ಕುಡಿದ್ಬಿಟ್ಟು ಗಾಡಿ ರ್ಯಾಶಾಗಿ ಓಡಿಸಂತ ಹೇಳ್ಕೊಟ್ಟವ್ರಾ? ಸರ್ ಅದು ಚಿಕ್ಕ ಪಾರ್ಟಿ ಇತ್ತು ಅಷ್ಟೇ ಸರ್. ಹಾಗೈಸ್, ನಿಮ್ಮೆಲ್ಲರಿಗೂ ಗೊತ್ತು ನಾವಿವಾಗ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಯಾಕೋ ಮಚ್ಚ ಒಬ್ಬನೇ ನಿಂತಿದ್ಯಾ? ಒಬ್ರಾದ್ರೆ ಇನ್ನೊಬ್ರಿಗೆ ತುಂಬಾ ಇಷ್ಟ, ಅದಿಬ್ಬರಿಗೂ ಗೊತ್ತು. ಓಪನ್ ಆಗಿ ಹೇಳ್ಕೊಂಡ್ರೆ ಏನಾಗುತ್ತೆ? ಏ, ನೀನು ನನ್ನ ಪಾಸ್ಟ್ ಬಗ್ಗೆ ಗೊತ್ತು ತಾನೇ? ಕುಡಿಯೋದೇ ನನ್ನ ವೀಕ್ನೆಸ್ಸು. ಮಚ್ಚ ಯಾವಾಗ ಬಂದು? ಏ, ಮೈತ್ರಿ ಮೆಸೇಜ್ ಮಾಡಿದಾಳೆ. ಇವರಿಬ್ರದ್ದು ಇನ್ನೂ ಮುಗ್ದಿಲ್ವಾ? ರಾಜ್ ಹತ್ರ ಒಂದ್ಸಲ ಮಾತಾಡ್ಬಿಡೋಣ. ಅಲ್ಲಿ ಹಾಂ ಸರಿ ಮಚ್ಚ. ಸ್ಮೈಲ್ ಸ್ಮೈಲ್. ಲೈಫಲ್ಲಿ ಯಾವತ್ತು ಯಾವ್ದ್ರಿಂದನೋ ನಾವು ಬೀಳ್ತೀವಿ. ಇವಾಗ ಯಾರು ಕಾಲ್ ಮಾಡ್ತಿದ್ದಾರೆ? ಏ, ಇವನ್ ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ಲೈಫಲ್ಲಿ ಯಾವತ್ತು ಇವ್ಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಮತ್ತೆ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಏಯ್, ಹಾಂ ಮಚ್ಚ ಫೋಟೋ ತೆಗಿಲ್ಲ? ಹ್ಞೂ 2 minutes. ಹಲೋ. ಹಲೋ, ಹಾಯ್ ರಾಜ್, ಹೇಗಿದೀಯಾ? ಚೆನ್ನಾಗಿದ್ದೀನಿ. ನಿನಗೆ ಗೊತ್ತಲ್ವಾ, ಎಲ್ಲ ನೀನೇ ಹೇಳಿದ್ದು. ನಾನೇನ್ ಹೇಳ್ದೆ? ಓ, ಆ ಮೈತ್ರಿ ಹೇಳಿದ್ದ? ನಾವೇನ್ ಮಾಡಿದ್ವಿ ರಾಜ್? ಏನಿಲ್ಲ ಬಿಡು. ಹೌದು, ನೀನು ಮತ್ತೆ ರಾಮ್ ಮಾತಾಡಿಲ್ವಾ ಇನ್ನು? ನಾನು ಯಾಕೆ ಮಾತಾಡಬೇಕು? ನಾನು ಮಾತಾಡಲ್ಲ. ಯಾಕೆ? ನಿಂದೆ ತಾನೇ ತಪ್ಪು. ಹೌದು, ನಂದೇ ತಪ್ಪು. ಲಾಸ್ಟ್ ಡೇ ಆಫ್ ಕಾಲೇಜ್, ಸೊ ಎಂಜಾಯ್ ಮಾಡಿದ್ವಿ. ಆದ್ರೂ ಅವ್ನು ಹೇಳಿದ ತಾನೆ ಆಲ್ಕೋಹಾಲ್ ಎಲ್ಲ ಬೇಡ ಅಂತ. ಮತ್ತೇನಕ್ಕೆ ತರ್ಸ್ಬೇಕಾಗಿತ್ತು? ಅರೆ, ನಾನು ತಂದಿಲ್ಲ, ಹುಡುಗರು ತಂದಿದ್ದು. ಏನೋ ಒಂದು. ಹೋಗ್ಬಿಟ್ಟು ಅವನ ಹತ್ರ ಮಾತಾಡಿ ಎಲ್ಲ ಸಾರ್ಟ್ ಮಾಡ್ಕೋಬೋದಲ್ಲ. ಶ್ರುತಿ, ನಿಂಗಿದೆಲ್ಲ ಅರ್ಥ ಆಗಲ್ಲ. ಅವನಿಗೆ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಹೌದಾ? ಯಾಕೆ? ಆ ದಿನ ರಾತ್ರಿ ಏನಾಯ್ತು ಅಂದ್ರೆ ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಏನಾಯ್ತು? ಪೊಲೀಸ್ ನನ್ನ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಹಿಡಿದ್ರು. ಆಗ ರಾಮ್ ಬಂದು ಕರ್ಕೊಂಡೋದು. ಅವತ್ತಿಂದ ಅವನ ಕೋಪ ಇನ್ನ ತಣ್ಣಗಾಗಿಲ್ಲ. ಹೌದಾ? ಇಷ್ಟೆಲ್ಲ ಆಯ್ತಾ? ಗೊತ್ತೇ ಆಗಿಲ್ಲ. ಬಟ್ ಆದ್ರೂ ಒಂದ್ಸಲ ಟ್ರೈ ಮಾಡು ಮಾತಾಡಕ್ಕೆ. ಸರಿ ಬಿಡು, ನೀವಿಬ್ರು ಮಾತಾಡಿ 1 ವಾರ ಆಯ್ತು. ಇನ್ನು ಎಷ್ಟ್ ದಿನ ಅಂತ ಹೀಗೆ ಮಾಡ್ತೀರಾ? ಓ, 1 ವಾರ ಆಯ್ತಾ? ಗೊತ್ತೇ ಇಲ್ಲ. ಸರಿ, ನಾನೇ ಅವನ ಹತ್ರ ಮಾತಾಡಿ ಆಮೇಲೆ ನಿನಗೆ ಹೇಳ್ತೀನಿ, ಓಕೆನಾ? ಹಲೋ. ಕೂಬೆ ಮಾತಾಡ್ತಿರೋವಾಗ್ಲೇ ಫೋನ್ ಕಟ್ ಮಾಡ್ತಾನೆ. ಅದು ಅಚ್ಚ ಕಾಫಿ. ಯಾಕೋ 4 ಮಾಡಿದ್ಯಾ? ರಾಜಿಲ್ಲ ಅಲ್ವಾ? ಅಯ್ಯೋ, ಮರ್ತೇ ಹೋಯ್ತಲೇ. ಲಾಸ್ಟಲ್ಲಿ ನಮ್ಮನ್ನು ಮರ್ತೋಗಂಗಿದ್ಯಾ ನಿನ್ಲೇ? ಹಾ? ಓಯ್, ಯಾಕೋ ತಗಲ್ತಾ? ಮತ್ತೆ ಯಾಕೆ? ಯಾಕೋ ಮಚ್ಚ ಒಂಥರ ಇದೆಯಾ? ಏನಾಯ್ತು?
ಏನಾಯ್ತು ಅಂತ ನಾನು ಹೇಳಬೇಕಾ? ಮಾಡಿದ್ದೆಲ್ಲ ನೀವೇ ಅಲ್ವಾ? ಅಯ್ಯೋ, ಅದಾಗೋಗಿ 1 ವಾರ ಆಯ್ತಲ್ಲ, ಬಿಡಾಕು. ಹೌದು, ರಾಜ್ ಹತ್ರ ಮಾತಾಡಿ 1 ವಾರ ಆಯ್ತಂತೆ, ಯಾಕೋ? ಅವ್ರದ್ದು ಬಿಡೋ ಚೈಲ್ಡ್ ಜಗ್ಲಗ್ಲು. ಏನೋ ಚೈಲ್ಡ್ ಜಗಳ? ಲೇ, ಫ್ರೆಂಡ್ಸ್ ಅಂದಮೇಲೆ ಪ್ರೀತಿ, ಕೋಪ, ದ್ವೇಷ ಎಲ್ಲ ಇರುತ್ತೆ. ಸುಮ್ಮನೆ ಹೇಳ್ದೆ ಕಣೋ, ಟೆನ್ಷನ್ ತಗೋಬೇಡ. ಆದರೆ ನಾನು ಯಾಕೆ ಅವ್ನಿಗೆ ಹೊಡೆದೆ ಅಂತ ಅವ್ನಿಗೆ ಅರ್ಥ ಆಗಿಲ್ಲ. ಹೌದು ಲೇ, ನೀನು ಹೊಡಿಬಾರ್ದಾಗಿತ್ತು ಮಚ ಅವನ್ನ. ಹೌದು, ಹೊಡೆದು ತಪ್ಪು ಮಾಡಿದೆ ಅನಿಸ್ತು. ನನ್ನ ಮಗನೇ, ನೀನು ಕುಡ್ದು ಮಲಗಿದ್ದೆ ಅಲ್ವಾ? ಸರಿ ಬಿಡು ಮಚ, ಅವೆಲ್ಲ ಯಾಕೆ ಇವಾಗ. ಎದ್ದಿದ್ರೆ ನಿಂಗೂ ಬೀಳೋದು. ಅಯ್ಯೋ, ಮಚ, ಶ್ರುತಿ ಆಚೆ ಕರಿತಾ ಇದ್ದಾಳೆ, ಹೋಗ್ಲಾ ಬೇಡವಾ? ಹೋಗ್ ಮಚ. ಹ್ಞೂ. ನಾನು ಬರ್ತೀನಿ ಮಚ. ಲೇ, ಅವಳು ನನ್ನೊಬ್ಬಳನ್ನೇ ಕರೆದಿದ್ದಾಳೆ, ನೀನೇನು ಬೇಡ ಬಿಡು. ಸರಿ ಹೋಗ್ಬಾ. ಹೆಂಗೆ ಹೋಗ್ತಾ ಇದೆಯಲ್ಲ, ನನಗೇನೋ ತಗೊಂಬಾರೋ. ಈ ಹುಡುಗಿರು ಎಷ್ಟೇ ಲೇಟಾಗಿ ಬರ್ಬೋದು, ನಾವು ಹುಡುಗರು ಲೇಟಾಗಿ ಬಂದುಬಿಟ್ರೆ ಕ್ಲಾಸ್ ಮೇಲೆ ಕ್ಲಾಸ್ ತಗೊತಾರೆ. ಸರ್ ನಾಳೆ ಆರ್ಡರ್ ಮಾಡ್ತೀರಾ? ಜಸ್ಟ್ 5 minutes. ಆರ್ಡರ್ ಮಾಡಬೇಕಾದ್ರೆ ಕರೀರಿ. ಶೋರ್, ಥ್ಯಾಂಕ್ ಯು. ಎಷ್ಟೇ ಐಟಮ್ ಇದ್ರೂ ನಮಗೆ ಗೊತ್ತಿರೋದು ಪಿಜ್ಜಾ ಒಂದೇ. ಆಗ್ಲೇ ಬಂದ್ಬಿಡಿದಾನೆ. ಹಾಯ್. ಹಾಯ್. ನಾನೇ ಫಸ್ಟ್ ಮಾತಾಡ್ಬೇಕಾ? ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ಒಂದು 5 minutes ಆಯ್ತು ಅಷ್ಟೇ. ಬಂದು ಅರ್ಧ ಗಂಟೆ ಆಯಿತು. ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಓ, ಓಕೆ ಓಕೆ. ಏನಾದರೂ ಆರ್ಡರ್ ಮಾಡ್ದಾ? ಇಲ್ಲ, ನಿಂಗೆ ವೆಯ್ಟ್ ಮಾಡ್ತಿದ್ದೆ. ವೇಟರ್, ಯಾ ಮ್ಯಾಮ್, ಏನು ಬೇಕು? ಏನ್ ತಗೊಳ್ಳೋಣ? ಒಂದು ಫ್ರೆಂಚ್ ಫ್ರೈಸ್. ಸರಿ, ಒಂದು ಕೆಲಸ ಮಾಡೋಣ, ಇಬ್ರು ಬೇರೆ ಬೇರೆ ಡಿಶ್ ಆರ್ಡರ್ ಮಾಡೋಣ. ಓಕೆ. ಹಾಂ. ಪಿಜ್ಜಾ ಓಕೆನಾ? ಓಕೆ. ಒಂದು ಫ್ರೆಂಚ್ ಫ್ರೈಸು ಮತ್ತು ಒಂದು ಪಿಜ್ಜಾ ಕೊಟ್ಬಿಡಿ. ಹಾಂ, ಸರಿ. ಥ್ಯಾಂಕ್ ಯು. ರಾಜ್ ಹತ್ರ ಇನ್ನೂ ಮಾತಾಡಿಲ್ವಾ? ಇವಾಗ ಅದ್ರ ಬಗ್ಗೆ ಬೇಡ, ಬೇರೆ ಏನಾದರೂ ಇದ್ರೆ ಹೇಳಿ. ಹಂಗಂದ್ರೆ ಹೆಂಗೆ ರಾಮ್? ಇನ್ನೂ ಎಷ್ಟು ದಿವಸ ಅಂತ ಅವನ ಹತ್ರ ಮಾತಾಡದೆ ಸುಮ್ಮನೆ ಇರ್ತೀಯ? ಅವತ್ತು ನಾನು ಹೇಳ್ದೆ ಎಣ್ಣೆ ಎಲ್ಲ ಬೇಡ ಅಂತ, ಆದರೂ ತರಿಸಿದಾನೆ. ಅಯ್ಯೋ ರಾಮ್, ಅವತ್ತು ಎಣ್ಣೆ ತಂದಿದ್ದು ಅವನಲ್ಲ, ಆ 12 ಕೋತಿಗಳಿದಾವಲ್ಲ ಅವು ಮಾಡಿರೋ ಕಿತಾಪತಿ ಇದು. ಹೌದಾ? ಇನ್ನೇನ್ ಮತ್ತೆ, ಅದೆಲ್ಲ ಗೊತ್ತಿಲ್ಲದೆ ಸುಮ್ಮನೆ ಅವನ ಹತ್ರ ಜಗಳ ಮಾಡಿದ್ಯಾ? ಆದರೂ ಅವ್ನು ಕುಡ್ದಿದ್ದಲ್ಲ ತಪ್ಪಲ್ವಾ? ತಪ್ಪೇನೆ, ಬಟ್ ಏನ್ ಮಾಡಕ್ಕಾಗತ್ತೆ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ. ಅವ್ನು ನಿನ್ ಫ್ರೆಂಡೇ ಅಲ್ವಾ, ಒಂದ್ ಸ್ವಲ್ಪ ಮಾತಾಡಿ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೋಬೋದಲ್ವಾ? ಯೋಚನೆ ಮಾಡು. ಹ್ಞೂ. ಆರಾಮಾಗಿ ತಿನ್ನು. ಹ್ಯಾಂಡ್ ವಾಶ್ ಮಾಡಿ ಬರ್ತೀನಿ. ಹಾಂ. ಅಮೌಂಟ್ ಬೇರೆ ಕಡಿಮೆ ಇದೆ, ಬಿಲ್ ಎಷ್ಟಾಗಿದೆಯೋ ಗೊತ್ತಿಲ್ಲ. ಸರಿ, ನೋಡೋಣ. ಎಕ್ಸ್ಕ್ಯೂಸ್ ಮೀ ಸರ್, ಬಿಲ್.
ಮೇಡಮ್ ಪೇ ಮಾಡೋದು. ಪೇ ಮಾಡಿದ್ ಹೊರಡಣ್ವಾ? ಹಾಂ. ಬಾ. ಹಾಂ. ಲೇ, ಆ ಲ್ಯಾಪ್ಟಾಪ್ ಒಂಚೂರು ಕೊಡೋ. ಓಯ್, ಹಾಂ? ಆ ಲ್ಯಾಪ್ಟಾಪ್ ಒಂಚೂರು ಕೊಡೋ. ಯಾಕೋ? ಅದು ಜಾಬ್ ಬಗ್ಗೆ ಅಪ್ಲೈ ಮಾಡಿದ್ದೆ ಮಚ್ಚ. ಹ್ಞೂ ಅದ್ರದ್ದು ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೋಡೋಣ. ಹ್ಞೂ ನನ್ನ ಸಾಲ ನಂಗೆ ತೀರ್ಸೋದು ಗೊತ್ತು, ನೀ ಫೋನ್ ಕಟ್ ಮಾಡಿ. ಹಾಂ. ಏನು ಮಚ್ಚ? ಏನಿಲ್ಲ ಬಿಡು. ಪರವಾಗಿಲ್ಲ ಹೇಳಿ ಮಚ್ಚ. ಅದೇ ನಮ್ಮಮ್ಮ ಎಜುಕೇಷನ್ಗೋಸ್ಕರ ಸಾಲ ತೊಗೊಂಡಿದ್ರು. ಹ್ಮ್. ಇನ್ನೊಂದು ತಿಂಗಳಾಗಿದ್ರೆ ಸ್ಯಾಲ್ರಿ ಬಂದಿರೋದ್ಲೆ ಅವ್ನು ನೋಡ್ರೆ ಫೋನ್ ಮಾಡಿ ಹೆಂಗಂದ್ರೆ ಹಂಗೆಲ್ಲ ಮಾತಾಡ್ತಿದ್ದಾನೆ. ಅದೇ ನಮ್ಮ ಅಪ್ಪ ಇದ್ದರೆ ಈ ಕಷ್ಟ ಬಂದಿರೋದಾ? ಛೇ, ಎಲ್ಲರೂ ನಿಂತರ ಇರಲ್ವೋ? ಲೋ, ಅವ್ನ ಜಾಬ್ ಬಗ್ಗೆ ಏನೋ ನೋಡ್ತಿದ್ದ. ಮೋಸ್ಟ್ಲಿ ಸೆಲೆಕ್ಟ್ ಆಗಿಲ್ವೇನೋ, ನಿನ್ಗಂದಿಲ್ಲ. ರಾಮ್, ಚೂರು ಕೈ ಮೇಲೆ ಮಾಡು, ಸ್ವಲ್ಪ ಕಟ್ಟಾಗಿ ಹೋಗ್ತೇನೆ. ಅಲ್ಲ, ಕೈ ಇದು ಕಟ್ಟಾಗ್ತಾ ಇದೆ ನೋಡು, ಹಿಂಗ್ ಮಾಡು. ಏನು ನಾಲ್ಕು ಮಾಡಿದೆ? ಕಟ್ 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 ಆಗ್ತಾ ಇದ್ದಾನೆ. ಅದಂತ ಹೇಳೋ. ಓಕೆ ಹಂಗೆ ಹಂಗೆ ಇರ್ಲಿ. ನೀ ಕಪ್ಪು ಬಾಯಿ ಇಟ್ಕೊಂಡ್ಬಿಟ್ಟು ಆ್ಯಕ್ಷನ್. ಸರಿ, ಹೆಂಗೋ ಹೋಗಿ ಬರ್ತಾರೆ. ಹಾಂ, ಆಕ್ಷನ್ ಅಂತೀವಿ. ಓಕೆ ಓಕೆ ಬ್ರೋ, ಓಕೆ ರೆಡಿ.